ಕೊಡಪ್ಪ, ಯಾರಿಗೂ ಫೋನ್ ಮಾಡಿಬಿಡಪ್ಪ. ನಾವು ಇದೇ ಕಣ ಫೋನ್ ಕಿತ್ಕೊಬಿಟ್ಟೆ. ಯಾಕೆ ನಿನ್ನ ಫೋನ್ನಾಗೆ ನಾನು ಯಾರಿಗೂ ಫೋನ್ ಮಾಡಬಾರ್ದಾ? ಓ, ಫೋನ್ನಾಗೆ ಏನಾರ ಗುಟ್ಟಿಟ್ಟಿದ್ಯಾ? ಯಾರಿಗೂ ಫೋನ್ ಮಾಡಬೇಡ. ಯಾಕೆ? ನಾವು ಏನಾಯ್ತು? ಸ್ನೇಹ ಸ್ನೇಹ ಏನು? ಸ್ನೇಹ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಏನು ಹೇಳ್ತಿದ್ದೆ ಅಣ್ಣ ನೀನು? ಹೌದು ಕಣಪ್ಪ, ಹೌದು, ನಾನು ಹೇಳ್ತಿರೋದು ನಿಜ. ಹೌದು. ಡ್ಯಾಡಿ, ನೀನು ಹಿಂಗೆ ಸುಮ್ಮನೆ ನಿಂತ್ಕೊಬಿಟ್ರೆ ಹೇಗೆ ಡ್ಯಾಡಿ? ಅವಂಗೆ ಸಮಾಧಾನ ಮಾಡೋರು ಯಾರು? ಆ ಶಕ್ತಿ ನಂತವಿಲ್ಲಕ್ಕ. ಇಬ್ಬರು ಮಕ್ಕಳನ್ನ ಕಳ್ಕೊಂಡು ಕೂತವಳೆ ಮಾತಾಯಿ. ಏನಂತ ಹೇಳಿ ಸಮಾಧಾನ ಮಾಡ್ಲು? ಬೇಡ, ಈ ಕಷ್ಟ ಯಾರಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಅವ್ವ, ನೇ ಕರ್ದ್ಲ? ಎಲ್ಲಿ ಎಲ್ಲಿ? ಎಲ್ಲ ಇದೆಯಾ ನವ್ಯ? ಸ್ನೇಹ ಎಲ್ಲಿದೆಯಾ ತಾಯಿ? ಎಲ್ಲಿದೆಯಾ? ನೀನು ಇವನು ಹೇಳಿದ್ದ ನನಗೆ, ವಾ ನಾನು ನಿನ್ನ ಬಿಟ್ಟು ಹೋಗೋಕ್ಕಿಲ್ಲ, ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಮೋಸ್ಗತಿ ನೀನು, ಮೋಸ್ಗತಿ, ನೀವಿಬ್ಬರು ಮೋಸ್ಗತಿಯರು. ನಂಗೆ ಮೋಸ ಮಾಡಿಬಿಟ್ರಿ. ಪುಟ್ಟ ಕಳೋದು ನಿಮ್ಮಿಬ್ಬರಿಗೂ ಆಸೆ ತಾನೆ? ಈ ಪುಟ್ಟ ಕಳೋದನ್ನ ನೋಡೋಕ್ಕೆ ನಿಮ್ಮಿಬ್ಬರಿಗೂ ಆಸೆ ತಾನೆ? ಅಳ್ತೀನಿ ಅಳ್ತೀನಿ ಅಪ್ಪ, ಅಂತ ಸಾಯ್ತೀನಿ. ಮುಟ್ಬೇಡ. ಸಮಾಧಾನ 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 ಮಾಡಬೇಡ. ನೀನು 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 ಅವಳು ಕಾಯ್ತಾ ಇದ್ದೆ ಅಲ್ವಾ? ಅವಳು ಮೊದಲು ನಿನ್ನ ಅಪ್ಪಯ್ಯ ಅಂತ ಕರೀತಾಳೆ ಅಂತ ನೀನು ಕಾಯ್ತಾ ಇದ್ದೆ. ಅವಳು ನಂಗೆ ಮೋಸ ಮಾಡವಳೆ, ಮೋಸ ಮಾಡವಳೆ, ಮೋಸ ಮಾಡವಳೆ. ಇನ್ಯಾರಿಗೋಸ್ಕರ ಬದುಕಿರ್ಬೇಕು ನಾವು? ಮಾತಾಡ್ಬೇಡ ಪುಟ್ಟಮ್ಮಿ. ಯಪ್ಪ ಯಪ್ಪ, ಬಿಟ್ಬೇಡಮ್ಮ, ನನಗೆ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡ್ತಾಯೇ, ನನ್ನ ಕ್ಷಮಿಸ್ಬಿಡುವ, ನನ್ನ ಕ್ಷಮಿಸ್ಬಿಡು. ನಿನಗೋಸ್ಕರ ಬದುಕಬೇಕಲ್ವೇ ನಾನು? ನಾನು ನಾನು ಮೂರು ಮಕ್ಕಳಿಗೋಸ್ಕರನೇ ಬದುಕಿದ್ದೆ. ಈಗ ಈಗ ನಿನ್ನೊಬ್ಬಳಿಗೋಸ್ಕರನೇ ಬದುಕಿರ್ಬೇಕಲ್ವೇ? ಬೇಡ ಬೇಡ, ಪಾಪಿ ಪಾಪಿ ತಾಯಿ ನಾನು. ನನ್ನ ಮಕ್ಕಳು ಒಂದೊಂದಾಗಿ ನನ್ನ ಕೈಯಿಂದ ಕಿತ್ಕೊತಾವನೆ. ಈ ಮಗಿನ ಕಿತ್ಕೊಂಡ್ಬಿಡ್ತಾನೆ. ಬೇಡಕ್ಕ ತಾಯಿ, ಹೋಗು ನೀನು ಎಲ್ಲಾದ್ರೂ ದೂರ ಹೋಗಿ ಬದುಕ ಮಗಳ, ಬದುಕ ಮಗಳ ಅಲ್ಲಲ್ಲ, ಮಗಳಲ್ಲ ನನ್ನ ಮಗಳು ಅನ್ನಕ್ಕಿಲ್ಲ ಅಪ್ಪ. ನಾನು ಮುಟ್ಬೇಡ, ನೀನು ಯಾರೋ ನಂಗೆ ಗೊತ್ತಿಲ್ಲ. ಹೋಗು ಇಲ್ಲಿಂದ, ನೀನು ಹೋಗು, ಎಲ್ಲರಿಗೂ ಹೋಗು. ಇಲ್ಲ ಅವ್ವ, ನಾನು ಎಲ್ಲೋ ಹೋಗಿ ಬದುಕೋಕ್ಕಿಂತ ಮಗಳಿಗೆ ಸಾಯ್ತೀನಿ. ಅಯ್ಯೋ, ಮಗಳಿಗೆ ಸಾಯ್ತೀನಿ.
ಪ್ಲೀಸ್. ಹಾಂ ಹೇಳ್ತಾ ಇದ್ರೆ ಹೆಂಗಣ? ಬೇಡ ಪ್ಲೀಸ್, ಬೇಡ. ಕಾಳಿ ಸ್ನೇಹಿಂಗ್ ಫೋನ್ ಮಾಡಿದ್ಯಾ? ಹೂನವಿ ಮಾಡ್ದೆ. ಇವನಂತೆ ಅದೇ ಊರ್ನಾಗೆ ಫುಲ್ ಸಂಭ್ರಮ, ಸ್ನೇಹ ಫುಲ್ ಬ್ಯುಸಿ ಅಂತೆ. ಏ ಅಪ್ಪಿ ತಪ್ಪಿ ಪುರ್ಸಿಗೆ ನನ್ನ ಬಗ್ಗೆ ಏನಾರು ಹೇಳ್ಬಿಟ್ಯಾ? ಏ ಇಲ್ಲವೇ. ಏ ಕಾಳಿ ಯಾಕೆ ಒಂಥರ ಇದೆಯಾ? ಏನಿಲ್ಲವೇ, ಅದು ಪಟಾಕಿ ಹೊಡಿತವ್ರಲ್ಲ, ಹೊಗೆಗೆ ಕಣ್ಣು ಉರಿತೈತೆ. ನೋಡ್ಲಾ ನಾನು ಹೇಳಿಲ್ವಾ ಪಟಾಕಿ ಹೊಡೆಯೋದು ಬೇಡ ಅಂತ? ವರ್ಷಕ್ಕೆ ಒಂದೊಂದ್ಸಲಿ ಪಟಾಕಿ ಹಚ್ಚೋದು. ನೀನ್ ಬಾರಕ್ಕ, ಬಾ ನೀನು. ಸರ್, ಪೇಷಂಟ್ ನಿಮ್ಮನ್ನು ನೋಡ್ಬೇಕಂತ ಇದ್ದಾರೆ. ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ಹೊಸ ಹೃದಯ, ಮೈ ತುಂಬ ಜೀವ ಹರಿದಾಡ್ತಿರೋದು ಗೊತ್ತಾಗ್ತಿದೆಪ್ಪ. ನೋವಾಗ್ತಿದ್ಯಾ? ಇದುವರೆಗೂ ಅನುಭವಿಸಿರೋ ನೋವಿನ ಮುಂದೆ ಇದೇನೂ ಅಲ್ಲ. ನಾನು ಬೇಡ್ಕೊಂಡಿದ್ದ ದೇವರು ನನ್ನ ಕೈ ಬಿಟ್ಟಿಲ್ಲ. ನೋಡಿದ್ರಪ್ಪ, ಸರಿಯಾದ ಸಮಯದಲ್ಲಿ ಡೋನರ್ ಸಿಗೋದು ಕೋಟಿಗೊಬ್ರಿಗಂತೆ. ನಾನೆಷ್ಟು ಲಕ್ಕಿ ಅಲ್ವಾ? ನಾನು ಮಾತು ಕೊಟ್ಟಂಗೆ ಅವ್ವ, ಸ್ನೇಹ ಅಕ್ಕ ಎಲ್ರಿಗೂ ಸೇವೆ ಮಾಡ್ತೀನಪ್ಪ. ಆ ದೇವರಿಗೆ ಕೊಟ್ಟ ಮಾತು ಉಳಿಸ್ಕೊತೀನಪ್ಪ. ಯಾಕೆ ಅಳ್ತಿದ್ದೀರಪ್ಪ? ನಾನಿನ್ನ ಆರಾಮಾಗಿರ್ತೀನಂತೆ. ಮಿನಿಮಮ್ 20 ವರ್ಷ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಿದ್ರು. ನನಗೆ ಸಿಕ್ಕಿರೋ ಹೃದಯ ಸಖತ್ ಸ್ಟ್ರಾಂಗ್ ಅಂತೆ ಅಪ್ಪ. ಡಿಸಿ ಸ್ನೇಹ ಪುಟ್ಟಕ್ಕ ಅವರು ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಯಾಕಪ್ಪ ಅಳ್ತಿದ್ಯಾ? ಅಪ್ಪ, ನಾನು ಈಗಲೇ ಸ್ನೇಹಕ್ಕನ್ನು ನೋಡಬೇಕು ಅನ್ನಿಸ್ತಿದೆ. ಆದರೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಏನೋ. ಅಕ್ಕ ಏನಾದರೂ ಬರ್ತೀನಿ ಎಂದಿದ್ರಾ? ಅವರು ಕೆಲಸದಲ್ಲಿದ್ದಾರಮ್ಮ. ಅಪ್ಪ, ಫೋನ್ ಆದರೂ ಮಾಡಿಕೊಡ್ತೀರಾ? ನಾ ಮಾತಾಡ್ತೀನಿ. ಈಗ ಬೇಡ ಪುಟ, ಈಗ ನೀನು ರೆಸ್ಟ್ ಮಾಡು, ಆಮೇಲೆ ಮಾಡುವಂತೆ. ಅಪ್ಪ, ಗಂಟಿ ಯಜಮಾನ್ರಿದಾರ, ನಾವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಪ್ಪ.
ಹೇಳೋಣಮ್ಮ, ನಾವು ತುಂಬ ಋಣದಲ್ಲಿದ್ದೀವಿ. ಈಗ ನಿನ್ನ ರೆಸ್ಟ್ ಮಾಡು, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಹಾಂ? ಕಾಳಿ, ಅಪ್ಪಯ್ಯ ಬನ್ನಿ ಪಟಾಕಿ ಹೊಡಿಯಮ್ಮ. ಇಲ್ಲ ನೀನು ಬಚ್ಚ, ನನಗೆ ಭಯ ಆಯ್ತದೆ. ಭಯನಾ? ಏನೋ ಬಿಲ್ಡಪ್ ಕೊಡ್ತಿದ್ದೆ. ಹೇಯ್ ಇಲ್ಲ ಕಲ ಚೋಟ, ನೀನು ಬಚ್ಚಲ. ಕಾಲಿ ಕಮ್, ಯು ಗೋ ಮಿಕ್ಸಿ, ಎಂಜಾಯ್.
ಕೃಷ್ಣಪ್ಪಣ್ಣ ಇಂಥ ಪರಿಸ್ಥಿತಿ ತಂದ್ಬಿಟ್ಟ. ಏನು ಮಾಡಲಿ ಹೇಳು, ಇಷ್ಟೊಂದು ಖುಷಿಯಾಗಿ ತಂಗಿ ಬಂದು ಕರ್ಕೊಂಡು ಹೋಗ್ತಾಳೆ ಅಂತ ಕಾಯ್ತಿರೋ ಹುಡುಗಿಗೆ ನಿಜಾನ ಹೇಗೆ ಹೇಳಲಿ? ಕೃಷ್ಣಪ್ಪಣ್ಣ ನಮ್ಮನ್ನೆಲ್ಲ ಕಾಪಾಡಿ ಸ್ನೇಹ ಅಪಘಾತಕ್ಕೆ ಸತ್ತೋದ್ಲು ಅಂತ ಹೇಳಿದ್ರೆ ತಾನ ಏನ್ ಮಾಡ್ತಾಳಂತ ಊಹಿಸ್ಕೊಳಕ ಕಷ್ಟ ಆಯ್ತದ. ಏನ್ ಹೇಳ್ತಿದ್ಯಲ್ಲ ಕಾಳಿ? ಅಂದ್ರೆ ನೇಹ ಅಪಘಾತದಾಗೆ? ಅಜಯ್ ಸುಮ್ಮನೆ ಅಜಯ್, ಎಲ್ಲ ಉಸು ಉಸು ಅಂತಿದ್ಯಾ? ತೀರ್ಕೊಂಡವಳ? ಹೌದಮ್ಮ, ಸ್ನೇಹ ಮೇಡಮ್ಮು ಆಕ್ಸಿಡೆಂಟಲ್ಲಿ ತೀರೋದ್ರು. ಈ ವಿಷಯನ ಹುಡುಗಿಗೆ ಹೇಳ್ತಾ ಇದ್ದೀರಲ್ಲ ನೀವಿಬ್ರು? ಹೆಂಗೆ ಹೇಳೋ ಸಚಿ, ತಂಗಿ ಬಂದು ಕರ್ಕೊಂಡು ಹೋಯ್ತಾಳಂತ ಸಾನ ಖುಷಿಯಾಗವಳು. ಅದಕ್ಕೆ ಅಂತ ಇದನ್ನ ಅವಳಿಂದ ಮುಚ್ಚಿಡಕ್ಕಾಯ್ತದ? ಅವಳಿಗೆ ಯಾವತ್ತಿದ್ರು ಈಸಿಯಾಗಿ ಗೊತ್ತಾಗ್ಲೇಬೇಕು. ನಾನು ಹೇಳ್ತೀನಿ. ಅಜಯ್ ಅಜಯ್ ನನ್ನ ಮಾತು ಕೇಳಿ ಅಜಯ್. ಅಜಯ್ ಅಜಯ್ ಕೈ ಮುಗಿದು ಕೇಳ್ಕೊತೀನಿ ಅಜಯ್. ಎಲ್ಲಿ ನಂಜಮ್ಮ ಅವರು ಬರ್ತೀನಿ ಅಂದರು? ಬತ್ತಾಳೆ. ನನ್ನ ವೈರಿ ಸತ್ತಿದ ಖುಷಿನ ನನಗೆ ಹಂಚ್ಕೊಳಕ್ಕಿರೋದು ನೀವಿಬ್ಬರೇ. ಈಗ ಆ ರಾಜಿ ಅದು ಯಾವ ಕಾಡಿಗೆ ಹೋಗಿದ್ದಾಳೋ ಏನೋ, ಫೋನು ಇಲ್ಲ, ಯಾವ ಸುದ್ದಿನೂ ಇಲ್ಲ. ಅವಳು ಬಿಡು, ಮಾಡೋದೆಲ್ಲ ಅನಾಚಾರ, ಮುಣಿಗೆ ಮಾತ್ರ ಮಲ್ಗೆ ಹೂವಿನ ಹಾರ ಅಂದಂಗೆ. ತೀರ್ಥಯಾತ್ರೆಗೆ ಹೋಗವಳಂತೆ. ಅದ್ಯಾವ್ರು ಒಳ್ಳೇದು ಮಾಡ್ತಾನೆ ಯೋನೋ. ಯಾವ್ದನ ಶನಿವಾರನೋ ಭಾನುವಾರನೋ ವಾಪಸ್ ಬರ್ತಾಳು ಬಿಡು. ಅವಳು ಹೋಗ್ಲಿ ಬಿಡು. ನಂಜಮ್ಮ ಅವರೆಲ್ಲಿ? ಮಗಳು ಕಣ್ತಪ್ಸಿ ಬರ್ತೀನಿ, ನೀನು ಹೋಗಿರು ಅಂದ್ಲು. ಬರ್ತಾಳು ನೋಡಿ. ಸ್ನೇಹ ತೀರ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಫೀಲಿಂಗ್ ನಾಳವಳೆ. ನಿನ್ನ ಖುಷಿನ ತೋರಿಸ್ಬೇಡ. ನಾನು ಯಾಕೆ ತೋರಿಸ್ಬಾರ್ದು? ಏನು ನಂಜಮ್ಮ ಅವರೇ, ಫುಲ್ ಫೀಲಿಂಗಲ್ಲಿದ್ದೀರಂತೆ? ಯಾಕೆ ಕರೆದಿದ್ದು? ಓ, ಈಗ ಕರೆಯೋದಕ್ಕೆ ಕಾರಣ ಬೇರೆ ಬೇಕಾ? ಬರ್ತಾ ಏನಾದರೂ ಸ್ವೀಟ್ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋದರೆ ಆಯಿತು ಅಂತ ಸುಮ್ಮನಾದೆ. ಸ್ವೀಟಾ? ಸ್ವೀಟ್ ಯಾಕೆ? ಅಯ್ಯೋ ಇನ್ಯಾಕೆ, ನನ್ನ ವೈರಿ ತೀರ್ಕೊಳ್ಳಲ್ಲ. ಏನು ಹುಡುಗಿನೇ ನೀನು? ಅವಳು ಸತ್ತಿದ್ದನ್ನು ಇಟ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ? ಓ ಹೌದಾ? ಬಂಗಾರತೆ ಕೋಮಾದಲ್ಲಿರೋದು ನಿಮಗೆ ಖುಷಿನ ಇಲ್ವಾ? ಮಾತಾಡಿ ನಂಜಮ್ಮ ಅವರೇ. ಆದರೂ ಬಂಗಾರಮ್ಮ ಸತ್ತಿಲ್ವಲ್ಲ? ಅತ್ತೆ ಸತ್ತಿಲ್ಲ ಸರಿ, ಆದರೆ ನಿಮಗೆ ಖುಷಿ ಇರೋದಂತೂ ನಿಜ ತಾನೇ? ನಿಮಗೂ ನ್ಯಾಯ, ನನಗೂ ನ್ಯಾಯನಾ? ಅತ್ತೆ ಕೋಮಾದಲ್ಲಿರೋದಕ್ಕೆ ಖುಷಿ ಪಡೋ ನೀವು, ಸೊಸೆ ಸತ್ತಿದ್ದಕ್ಕೆ ಖುಷಿ ಪಡೋ ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ನಿಮಗಿಲ್ಲ. ರಾಧಾ ಇರಮ್ಮ, ನಾವುಗಳೆಲ್ಲರೂ ಒಟ್ಟಾಗಿದ್ರೆ ಅಷ್ಟೇ ಉಳಿಯೋದು, ಇಲ್ಲ ಅಂದರೆ ಅಷ್ಟೇ ಕತೆ. ಶಶಿಕಲಾ, ನೀನು ಮಗಳು ಮಾತಾಡೋದು ನೋಡ್ತಿದ್ರೆ ಯಾಕೋ ಇದನ್ನೆಲ್ಲ ಇವಳೇ ಮಾಡೋವಳೆ ಅನಿಸ್ತಾ ಇದೆ ನನಗೆ. ಹಾಗೆ ಮಾಡಿದರೆ ಚೆನ್ನಾಗೇ ಇರ್ತಿತ್ತು, ಆದರೆ ಅದಕ್ಕೆ ಸಿಂಗಾರಮ್ಮ ಅವಕಾಶ ಕೊಡಲಿಲ್ಲ ಅಷ್ಟೆ. ಸಿಂಗಾರಮ್ಮನ? ಓ, ನೀವಿಬ್ರಿಗೂ ಈ ವಿಷಯನೇ ಗೊತ್ತಿಲ್ಲ ಅಲ್ವಾ? ಇಷ್ಟು ದಿವಸ ನಮ್ಮ ಮನೇಲಿ ಇದ್ದಿದ್ದು ಬಂಗಾರತ್ತೆ ಅಲ್ಲ, ಸಿಂಗಾರಮ್ಮ. ಸಿಂಗಾರಮ್ಮ ಮತ್ತೆ ಬಂಗಾರತ್ತೆ ಇಬ್ರು ಅವಳಿ ಜವಳಿ. ಈಟು ದಿನ ಈ ಮನೆ ಆಗಿದ್ದಿದ್ದು ನಾನಲ್ಲ ರೀ, ಸಿಂಗಾರ.
ಅವಳು ನನ್ನ ಕಟ್ಟಾಕಿ ಈಟು ದಿವಸ ಅದ್ಯಾವುದೋ ಕೋಣೆ ಹಾಗೆ ಕೂಡಾಕಿದ್ಲು. ಏನಮ್ಮ ಹೇಳ್ತಿದ್ಯಾ? ಸಿಂಗಾರ ಯಾರು? ನಾನು ಒಡ್ಬಿಡ್ತವಳು. ಎಲ್ರಿಗೂ ಒಟ್ಟಿಗೆ ನಾಮ ಹಾಕಿ ಸ್ನೇಹನ್ ಕತೆನೂ ಮುಗಿಸಿ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ.